ಎಲ್ರಿಗೂ ನಮಸ್ಕಾರ. ಇವತ್ತು ಸಿಹಿ ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಗಾರ್ಗಿ ಮಾಡೋದು ನೋಡೋಣ. ಗಾರ್ಗಿ ಅಂದರೆ ಆ್ಯಕ್ಚುಲಿ ಸುಮಾರು ಮೆಥಡಲ್ಲಿ ಮಾಡ್ತಾರೆ. ಅಂದರೆ ತುಂಬ ದಿನ ಇಟ್ಟು ತಿನ್ನುವಂಥದ್ದು ಬೇರೆ, ಅದರಲ್ಲಿ ಯಾವುದೇ ತರಕಾರಿ ಯೂಸ್ ಮಾಡಲ್ಲ. ಈ ಸಿಹಿ ಕುಂಬಳಕಾಯಿ ಯೂಸ್ ಮಾಡಿ ಪೂರಿ ಥರ ಮಾಡೋದನ್ನು ಆವಾಗಲೇ ತಿನ್ನಲಿಕ್ಕೆ. ಸೊ ಒಂಥರ ಸಿಹಿ ಪೂರಿ ಥರನೇ ಆ್ಯಕ್ಚುಲಿ. ಹೇಗೆ ಮಾಡೋದು ನೋಡೋಣ. ನಾನು ಸುಮಾರು 1/4 kg ಕುಂಬಳಕಾಯಿ ತೊಗೊಂಡಿದ್ದೇನೆ, ಸಿಹಿ ಕುಂಬಳಕಾಯಿ. ಇದನ್ನು ಈಗ ನಾನು ಬೀಜ ತೆಗೆದು ಕಟ್ ಮಾಡಿಕೊಂಡು ಕುದಿಸ್ತೇನೆ ಬೀಜ ತೆಗಿಲಿಕ್ಕೆ. ಇವಾಗ ಬೀಜ ತೆಗೆದು ನಾನು ಕಟ್ ಮಾಡಿಕೊಂಡು ದೊಡ್ಡ ಪೀಸ್, ತುಂಬ ಚಿಕ್ಕ ಪೀಸ್ ಅಲ್ಲ, ಈ ಥರ. ಸೊ ದಟ್ ನಮಗೆ ಇದನ್ನು ಕುದ್ದ ಮೇಲೆ ಇದನ್ನು ನಾನು ಸ್ಪೂನಿಂದ ತೆಗಿತೇನೆ, ಸ್ಕಿನ್ ಬಿಟ್ಟು ಹಾಗೆ. ಸೊ ನಾನು ಸುಮಾರು ಅಂದಾಜು ಇಷ್ಟಿಷ್ಟು ದೊಡ್ಡ ಪೀಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಿ ನೀರಿಟ್ಟು, ಇದು ಮುಳುಗೋಷ್ಟು ನೀರಿಟ್ಟು ಜಸ್ಟ್ ಒಂದೇ ವಿಸಲ್ ಹೊಡಿಸ್ಲಿಕ್ಕೆ. ಜಸ್ಟ್ ಒಂದೇ ವಿಸಲ್, ನೆನಪಿರಲಿ. ಜಾಸ್ತಿ ಕುದ್ದುಬಿಟ್ರೆ ಅದು ತುಂಬ ಮೆತ್ತಗಾಗಿ ಹೋಗ್ತದೆ. ಈ ಕುಕ್ಕರಲ್ಲಿ ನಾನು ಜಸ್ಟ್ ಮುಳುಗುವಷ್ಟು ನೀರು ಹಾಕಿ ಒಂದು ವಿಸಲ್ ನೋಡುವ. ಮೋಸ್ಟ್ಲಿ ಅದು ನಾನು ಯೂಶ್ವಲಿ ಇಷ್ಟರವರೆಗೂ ಹೊರಗಡೆನೇ ಮಾಡೋದು ಕುದಿಸಿದ್ದು. ಇದು ಮೋಸ್ಟ್ಲಿ ಒಂದು ವಿಸಲ್ ಸಾಕಾಗ್ತದೆ. ನಾನು ಇಲ್ಲದೆ ಹೋದರೆ ಎಂಡಿಗೆ ಹೇಳ್ತೇನೆ. ನಾನಿಲ್ಲಿ ಗೋಧಿ ಹಿಟ್ಟು ನೀರು ಕುಡಿಯೋ ಲೋಟದಿಂದ 1.5 ಗ್ಲಾಸ್ ತೊಗೊಂಡಿದ್ದೇನೆ. ಅದರ ಅರ್ಧದಷ್ಟು ಬೆಲ್ಲ ತೊಗೊಂಡಿದ್ದೇನೆ. ಇದರಲ್ಲಿ ನಾನು ಹೇಳಿದ್ನಲ್ಲ, ಬೆಲ್ಲ ಹೇಗೆ ಅಂದರೆ ಸಿಹಿ ತಿನ್ನೋರು ಹೆಚ್ಚು ಕಡಿಮೆ ಮಾಡ್ಕೋಬೋದು, ಏನು ಕಂಪಲ್ಸರಿ ಇಲ್ಲ. ತುಂಬ ಮಿನಿಮಮ್ ಹಾಕ್ಕೊಂಡು ಮಾಡ್ಬೋದು. ಯಾಕಂದರೆ ಇದನ್ನೇ ನಾವು ತುಂಬ ದಿನ ಇಟ್ಟು ತಿನ್ನುವಂಥದ್ದಲ್ಲ ಈ ಗಾರ್ಗಿ, ಈ ಮೆಥಡ್. ಇನ್ನೊಂದು ಗಾರ್ಗಿ ಮಾಡ್ತೀವಿ, ಬರೀ ಜಸ್ಟ್ ಗೋಧಿ ಹಿಟ್ಟು ಬೆಲ್ಲ ಹಾಕಿ ಕಲಿಸ್ಬಿಟ್ಟು ಅದನ್ನು ಕರೆದು ಇಡ್ತೀವಲ್ಲ, ಅದು 15 days 20 daysವರೆಗೂ ಏನೂ ಹಾಳಾಗಲ್ಲ, ಆಯಿತಾ. ಸೊ ಈಗ ನಾನು ಕುಕ್ಕರ್ ಪ್ರೆಷರ್ ಇಳಿದಿದೆ. ಅದನ್ನು ಸಿಹಿ ಕುಂಬಳಕಾಯಿನ ಸಿಪ್ಪೆ ತೆಗೆದು ಅದನ್ನು ಮ್ಯಾಶರಿಂದ ಮ್ಯಾಶ್ ಮಾಡಿಕೊಂಡು ಹಿಟ್ಟೊಟ್ಟಿಗೆ ಕಲಿಸ್ಲಿಕ್ಕೆ. ಇವಾಗ ಕುಕ್ಕರ್ ಪ್ರೆಷರ್ ಇಳಿದಿದೆ. ಸೊ ಈ ರೀತಿ ಬೆಂದಿದೆ ನೋಡಿ. ಸೊ ತುಂಬ ಬೆಂದಿದೆ. ಬರೀ ಒಂದು ವಿಸಲ್ ಮಾತ್ರ ಕೂಗಿಸಿದ್ದು ನಾನು, ಇದಕ್ಕೆ ನೆನಪಿರಲಿ. ಸೊ ಇವಾಗ ನಾನು ಸ್ಪೂನಿಂದ ಸಿಪ್ಪೆ ಬಿಡಿಸ್ಕೊತೇನೆ. ಇವಾಗ ನಾನು ಸ್ಪೂನಿಂದ ಜಸ್ಟ್ ಈ ರೀತಿ ಮಾಡಿದ್ರೆ ಆ ಸಿಪ್ಪೆ ಸಪ್ರೇಟ್ ಉಳಿತದೆ ನೀಟಾಗಿ. ಇಲ್ಲ, ಕೆಲವರು ಕುದಿಸುವಾಗ ಮುಂಚೆನೇ ಅದನ್ನು ಸಿಪ್ಪೆ ತೆಗೆದು ಕೂಡ ಮಾಡ್ತಾರೆ. ನನಗೆ ಇದು ಈಸಿ ಅನ್ನಿಸ್ತು, ಸೊ ನಾನು ಈ ಮೆಥಡ್ ಫಾಲೋ ಮಾಡ್ತಾಯಿದ್ದೀನಿ. ಜಸ್ಟ್ ಈಗ ನನ್ನ ಕೈ ತುಂಬ ಬಿಸಿ ಇದೆ, ಇನ್ನೂ ಪ್ರೆಷರ್ ಇಳಿದಿದ್ದಷ್ಟೇ. ಸೊ ಹಾಗಾಗಿ ನಾನು ಇದಾಗ್ತಾಯಿದೆ. ಆರಾಮಾಗಿ ಕೂಲ್ ಆದಮೇಲೆ ಮಾಡಿ, ನೀವೇನು ತೊಂದರೆ ಇಲ್ಲ. ಸ್ವಲ್ಪ ಸೊ ಇದು ಈಸಿಯಾಗಿ ಬರ್ತದೆ. ನಾನು ಈ ಮೆಥಡ್ ಮಾಡಿಕೊಂಡು ಮಾಡ್ತೇನೆ. ಮತ್ತು ಕುದಿಸಿರೋ ನೀರು ಐತಲ್ಲ, ಅದನ್ನು ನೀವು ಇದಕ್ಕೂ ಯೂಸ್ ಮಾಡ್ಬೋದು, ಸಾಂಬಾರಿಗೆ ಯೂಸ್ ಮಾಡ್ಬೋದು. ಇಲ್ಲ ನೀವು ಅಕಸ್ಮಾತ್ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಯೂಸ್ ಮಾಡ್ತೇನೆ ಅಂದರೂ ಕೂಡ ಯೂಸ್ ಮಾಡ್ಬೋದು. ಅದರಲ್ಲಿ ಅದು ಯಾಕೆ ಕುದಿಸುವಾಗ ಅದರದ್ದು ನ್ಯೂಟ್ರಿಷಸ್ ಅದರ ನೀರಲ್ಲಿ ಉಳಿದಿರ್ತದೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು, ಬಿಸಾಡಬೇಡಿ. ಇಲ್ಲ ಕೊನೆಗೆ ಏನಿಲ್ಲ ಅಂದರೂ ಗಿಡದ ಬುಡಕ್ಕೆ ಹಾಕಿದ್ರೂ ಅಡ್ಡಿ ಇಲ್ಲ. ಇದು ನಾನು ಒಳ್ಳೆ ನೀರು, ಅದು ಬಸ್ಕೊಂಡಿರೋದು ನೀರು, ಕುದಿಸಿರೋ ನೀರು. ಸೊ ಇದನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ತೇನೆ, ಚೆನ್ನಾಗಿರ್ತದೆ. ಈಗ ನೀಟಾಗಿ ಮ್ಯಾಶ್ ಮಾಡ್ಕೊತೇನೆ ಇದನ್ನು. ಇದು ಸ್ವಲ್ಪ ನೀರಿನ ಅಂಶ ಇರ್ತದೆ, ನಾನು ಅದಕ್ಕೆ ಹೇಳಿದ್ನಲ್ಲ. ಹಿಟ್ಟು ಕಲಿಸುವಾಗ ಏನು ಮಾಡಬೇಕು ಅಂದರೆ, ಇದು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಬೆಲ್ಲನೂ ಕೂಡ ಸೋಸಿ, ಇನ್ ಕೇಸ್ ನಿಮ್ಗೆ ಏನಾದರೂ ಬೆಲ್ಲ ಡೌಟ್ ಇದ್ದರೆ, ಕ್ಲೀನ್ ಇಲ್ಲ ಅಂತ ಅನಿಸಿದ್ರೆ ಅದನ್ನು ಜಸ್ಟ್ ಮಿನಿಮಮ್ ನೀರು ಹಾಕಿ ಕರಗಿಸಿ ಯೂಸ್ ಮಾಡಿ. ಈಗ ನಾನು ತೊಗೊಂಡಿರೋದು ಒಳ್ಳೆ ಬೆಲ್ಲ ಉಂಟು, ಸೊ ನಾನು ಹಾಗಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಪೂರ್ತಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಇದನ್ನು. ಇಲ್ಲದ್ರೆ ಗಂಟೆಲ್ಲ ಇದ್ದರೆ ಪುರಿ ತೀಡ್ಲಿಕ್ಕೆ ಸರಿಯಾಗಲ್ಲ, ಸರಿದ್ರೂ ಕೂಡ ಸರಿಯಾಗಲ್ಲ ಅದು. ನಾನು ಈ ಹಿಟ್ಟಿಗೆ ಕಲಿಸ್ಕೊತೇನೆ. ಈಗ ನೋಡಿ, ನಾನು 1.5 ಗ್ಲಾಸ್ ಹಿಟ್ಟು ತೊಗೊಂಡಿದ್ದೇನೆ. ಬೆಲ್ಲದ್ದು ಈ ಥರ ಪೇಸ್ಟ್ ಆಗಿದೆ. ಅದು ನಾನು ಹೆಚ್ಚಿಕೊಂಡು ಇಟ್ಟ ಮೇಲೆ ಸ್ವಲ್ಪ ಪೇಸ್ಟ್ ಥರ ಆಗಿದೆ. ಇದನ್ನೊಂದು ರೌಂಡ್ ಕಲಿಸ್ಕೊತೇನೆ.
ಬೆಲ್ಲ ಕೂಡ ವೇರಿಯೇಷನ್ ಮಾಡ್ಕೋಬೋದು. ನೀವೇನು ಗೊತ್ತಾ, ಇನ್ ಕೇಸ್ ನಿಮಗೆ ಗೊತ್ತೇ ಆಗದೆ ಹೋದರೆ ಕಲಸಿದ ಮೇಲೆ ಒಂದು ಸತಿ ಹಿಂಗೆ ಸ್ವಲ್ಪ ತಿಂದು ನೋಡಿ, ಗೊತ್ತಾಗ್ತದೆ ಟೇಸ್ಟು, ಇದು ಬೆಲ್ಲ ಇನ್ನೂ ಹಿಡಿತದಾ ಇಲ್ಲ ಅಂಥೇಳಿ. ನಾನು ಹಾಕಿರೋದು ಇವಾಗ ಒಂದಕ್ಕೆ ಅರ್ಧಕ್ಕಿಂತ ಕಮ್ಮಿ, ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಒಂದು ಬೆಲ್ಲಕ್ಕೆ 3 ಹಿಟ್ಟು ಆ ಥರ ಹಾಕಿದ್ದೀನಿ ನಾನು. ಸೊ ನೀವು ಹೇಗೆ ನಿಮಗೆ ಟೇಸ್ಟಿಗೆ ವೇರಿ ಮಾಡ್ಕೋಬೋದು. ಬೇಸಿಕಲಿ ಪುರಿ ಥರ ಇರೋದ್ರಿಂದ ಏನೂ ಅಷ್ಟು ಇದಾಗೋಲ್ಲ, ಆರಾಮಾಗಿ ಮಾಡ್ಕೋಬೋದು. ಮತ್ತು ಇನ್ ಕೇಸ್ ಸ್ವಲ್ಪ ನಾನು ಏಲಕ್ಕಿ ಪುಡಿ ಸೇರಿಸ್ತೇನೆ, ಇದ್ದರೆ ಸೇರಿಸಿ, ಇಲ್ಲದೆ ಹೋದರೂ ಪರವಾಗಿಲ್ಲ, ಏನಾಗ್ತದೆ. ಸೊ ಇವಾಗ ಒಂದು ನೀಟಾಗಿ ಮಿಕ್ಸ್ ಕೊಡೋದು. ಇದು ನನಗೆ ಗೊತ್ತಿರೋ ಹಾಗೆ ಈ ಹಿಟ್ಟಲ್ಲಿ ಇದು ಸಾಕಾಗ್ತದೆ, ನೀರು ಎಡಿಷ್ನಲ್ ನೀರು ಬೇಕಾಗಲ್ಲ, ಇನ್ನೂ ಹಿಟ್ಟೇ ಬೇಕಾಗ್ಬೋದೇನೋ ಮೋಸ್ಟ್ಲಿ. ಸ್ವಲ್ಪ ಪೂರಿ ಹಿಟ್ಟು ನಾರ್ಮಲ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರ್ತದಲ್ಲ. ನೋಡಿ, ಈಗ ಕಲಸಿದ ಮೇಲೆ ಗೊತ್ತಾಯ್ತು, ನಾನೇನು ನೀರು ಹಾಕಲಿಲ್ಲ, ಜಸ್ಟ್ ಬೆಲ್ಲ ಮತ್ತು ಅದು ಕುದಿಸಿರೋ ಸಿಹಿ ಕುಂಬಳಕಾಯಿ. ಇದು ಇನ್ನೂ ನೀರು ಹಿಡಿತದೆ, ಇದು ಇನ್ನೂ ಹಿಟ್ಟು ಹಿಡಿತದೆ. ಸೊ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಒಂಚೂರು ಗಸಗಸೆ ಹಾಕೋತೇನೆ. ಗಸಗಸೆ 1 ಟೀ ಸ್ಪೂನ್ ಹಾಕೋತೇನೆ, ಅದು ಆಪ್ಷನಲ್ಲ, ಬಟ್ ಅದಿದ್ದರೆ ತುಂಬ ಚೆನ್ನಾಗಿರ್ತದೆ. ನಾನೊಂದು ಸುಮಾರು 1 ಟೇಬಲ್ ಸ್ಪೂನ್ ಹಾಕೋತೇನೆ ಗಸಗಸೆ. ಏಲಕ್ಕಿ ಪುಡಿ ಹಾಕೋತೇನೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕಲಿಸೋದು. ಇದು ಕಲಸಿ ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ, ಯಾಕೆಂದರೆ ಇದು ಆಲ್ರೆಡಿ ಕುಂಬಳಕಾಯಿ ಎಲ್ಲ ನಾವು ಹಾಕಿರೋದ್ರಿಂದ ಇಮಿಡಿಯೇಟಾಗಿ ಆಲ್ರೆಡಿ ಅದು ಸರಿ ಹೊಂದ್ಕೋತದೆ. ಇಮಿಡಿಯೇಟಾಗಿ ಮಾಡಲಿಕ್ಕೆ ನೀವು 2 ಡೇಸ್ ಇಡ್ಬೋದು, ತೊಂದರೆ ಇಲ್ಲ. ಅಂದರೆ 2 ಡೇಸ್ ಗಾರ್ಗಿ ಮಾಡಿ ಇಟ್ಟು ತಿನ್ಬೋದು, ತುಂಬ ದಿನ ಅಲ್ಲ. ಸ್ವಲ್ಪ ಕ್ರಿಸ್ಪಿ ಬೇಕು ಅನ್ನೋರು ಇದು ಹಾಕ್ಕೋಬೋದು, ಬಾಂಬೆ ರವಿನ ಸೇರಿಸ್ಕೋಬೋದು. ಒಂದು 4 ಟೇಬಲ್ ಸ್ಪೂನ್ ಸೇರಿಸಿದ್ರು ಸರಿ ಆಗ್ತದೆ. ಇಲ್ಲ ಸಾಫ್ಟ್ ಬೇಕನ್ನೋರು ಹೀಗೆ ಮಾಡ್ಕೋಬೋದು. ಇವಾಗ ನಾನು ಅರ್ಧ ಪೋರ್ಷನ್ಗೆ ಸಾಫ್ಟ್ ಮಾಡ್ತೇನೆ, ಇನ್ನರ್ಧ ಪೋರ್ಷನ್ ಕ್ರಿಸ್ಪಿ ಮಾಡ್ತೇನೆ. ಅದಕ್ಕೆ ನಾನು ಬಾಂಬೆ ರವೆ ಸೇರಿಸ್ಕೋತೇನೆ. ಒಂದು ಅರ್ಧ ಪೋರ್ಷನ್ಗೆ ಅಂದರೆ ನಾನು 3 ಟೇಬಲ್ ಸ್ಪೂನ್ ಸೇರಿಸ್ಕೋತೇನೆ, ಅದು ಕ್ರಿಸ್ಪಿ ಬರ್ತದೆ. ಸೊ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ಬಾರಿ ಮಿದಿಬೇಕು. ಸೊ ಇವಾಗ ಜಸ್ಟ್ ಸುಮ್ಮನೆ ಹೀಗೆ ಒಂದು ಮಿನಿಟ್ ಮೆದ್ಕೊಂಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಸೇಮ್ ಪೂರಿ ಥರನೇ ಹಿಟ್ಟು ತೊಗೊಳ್ಳೋದು, ಅಷ್ಟೇ ಹಿಟ್ಟು ತೊಗೊಳ್ಳೋದು, ಅದೇ ರೀತಿ ಲಟ್ಸೋದು, ಅದೇ ರೀತಿ ಕರೀಲಿಕ್ಕೆ. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಯಾವಾಗಲೂ ಎಣ್ಣೆದು ಕರಿಯೋ ಪದಾರ್ಥ ಮಾಡುವಾಗ ಏನು ಮಾಡ್ತೇನೆ, ಆ ಎಣ್ಣೆಗೆ ಇಷ್ಟು ಹುಣಸೆಹಣ್ಣು, ಇಷ್ಟೇ ಒಂದು ಬೊಟ್ಟು ಹುಣಸೆಹಣ್ಣು ಅದಕ್ಕೆ ಹಾಕ್ತೇನೆ. ಸೊ ಇದರಿಂದ ಎಣ್ಣೆ ನಾವು ಏನು ಕರಿತೀವಲ್ಲ ಅದಕ್ಕೆ ತುಂಬ ಅಬ್ಸಾರ್ಬ್ ಆಗೋಲ್ಲ ಎಣ್ಣೆ. ಹಾಗೆ ಅದೊಂದು ಟಿಪ್ಸ್ ನೆನಪಿರಲಿ. ಸೆಕೆಂಡ್ ಟಿಪ್ಸ್ ಏನಂದರೆ, ನಾವು ಮಾಡುವಾಗ ತುಂಬ ಹಿಟ್ಟು ಹಾಕೋಬೇಡಿ. ಕರಿಯೋ ಪದಾರ್ಥಗಳಿಗೆಲ್ಲ ಪೂರಿಗಿರಿ ತುಂಬ ಹಿಟ್ಟು ಹಾಕೋಬೇಡಿ, ಮಿನಿಮಮ್ ಹಾಕ್ಕೊಂಡು ನಾದಲಿಕ್ಕೆ. ಈ ಹಿಟ್ಟು ಅಂಟ್ಕೊಂಡಿರೋ ಹಿಟ್ಟು ಏನೈತಲ್ಲ, ಕರೆದಾಗ ಏನಾಗ್ತದೆ ಅಂದರೆ ಅದರಲ್ಲಿ ಎಣ್ಣೆಯಲ್ಲಿ ಬಿಟ್ಟುಕೊಂಡು ಎಣ್ಣೆ ಬೇಗ ಹಾಳಾಗ್ತದೆ, ಬೇಗ ಕಪ್ಪಾಗಿ ಹೋಗ್ತದೆ. ಸೊ ಅದಕ್ಕೆ ನೆನಪಿರಲಿ, ಜಾಸ್ತಿ ಇದು ಮಾಡಬಾರ್ದು, ಮಿನಿಮಮ್ ಹಿಟ್ಟು ಹಾಕ್ಕೊಂಡು ಕರೀರಿ. ಸೇಮ್ ಹೇಗೆ ನೀವು ಪೂರಿ ಕರಿತೀರಲ್ಲ ಅದೇ ಹದಕ್ಕೆ ಇದು ಮಾಡ್ಕೊಳ್ಳಿಕ್ಕೆ. ಈಗ ಕರಿಯೋಕ್ಕಿಂತ ಮುಂಚೆ ನಾನು ಸುಮ್ಮನೆ ಸ್ವಲ್ಪ ಮೇಲಿನ ಹಿಟ್ಟೆಲ್ಲ ಸವರ್ಕೊಂಡು ಹಾಕ್ತೇನೆ, ಸೊ ದ್ಯಾಟ್ ಅದು ಕರಿಯುವಾಗ ಹಿಟ್ಟು ಹಾಳಾಗಬಾರ್ದು, ಎಣ್ಣೆ ಹಾಳಾಗಬಾರ್ದು ಅಂಥೇಳಿ. ನಾನು ಹೇಳಿದ್ನಲ್ಲ, ಆದಷ್ಟು ಮಿನಿಮಮ್ ಇದು ಹಾಕ್ಕೊಂಡು ಮಾಡಿ, ಮಿನಿಮಮ್ ಹಿಟ್ಟು ಹಾಕ್ಕೊಂಡು ತೀಡ್ಕೊಳ್ಳಿ ಪೂರಿನ. ಕ್ರಿಸ್ಪಿ ಬೇಕಾದವರು ಸ್ವಲ್ಪ ಜಾಸ್ತಿ ಕರಿಬೇಕು, ಲೋ ಫ್ಲೇಮಲ್ಲಿಟ್ಟು, ಆವಾಗ ಅದು ಕ್ರಿಸ್ಪಿ ಆಗ್ತದೆ. ಎಣ್ಣೆ ಕಾಯ್ದಿದ್ದೀನ ಅಂತ ನೋಡಲಿಕ್ಕೆ ಇನ್ನೊಂದು ಸ್ವಲ್ಪ ಕಾಯ್ಲಿ, ಅಲ್ಲಿಗೆ ಸರಿ ಆಗ್ತದೆ. ಇವಾಗ ಎಣ್ಣೆ ಕಾಯ್ದಿದೆ. ನಾನು ಮೊದಲೇದ್ದು ಗಾರ್ಗಿ ಪುರಿ ಹಾಕ್ತೇನೆ. ನಿಮಗೆ ಚಿಕ್ಕ ಸೈಜ್ ಬೇಕಿದ್ರೆ ಚಿಕ್ಕ ಸೈಜ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಒಂದು ಬಾರಿ ಬೆಂದಮೇಲೆ ಎರಡನೇ ಬಾರಿ ತಿರುವಿ, ಎರಡನೇ ಬದಿಗೆ ತಿರುವಿ ಹಾಕಲಿಕ್ಕೆ.
ಸೊ ಇವಾಗ ಆಗಿದೆ, ಪ್ಲೇಟಿಗೆ ತಕ್ಕೋತೇನೆ. ಈಗ 2 ಬಾರಿ ಬೆಂದಿದೆ, 2 ಇದು ಬದಿಗೆ. ಸೊ ತಕ್ಕೋತೇನೆ ಪ್ಲೇಟಿಗೆ. ಚಿಕ್ಕ ಚಿಕ್ಕದು ತೋರಿಸ್ತಾ ಇದ್ದೆ ನಾನು, ನೋಡಿ ತುಂಬ ಚಿಕ್ಕ ಚಿಕ್ಕದು ಮಾಡಿದ್ದು. ಸೊ ಇದು ಸ್ವಲ್ಪ ತುಂಬ ಕ್ರಿಸ್ಪಿ ಆಗಲ್ಲ, ನೆನಪಿರಲಿ. ಇದು ಸ್ನ್ಯಾಕ್ಸ್, ಇದು ಸಂಜೆ ಸ್ನ್ಯಾಕ್ಸು ಅಥವಾ ನಿಮಗೆ ಮಕ್ಕಳಿಗೇನಾದರೂ ಡಬ್ಬಿಗೆ ಹಾಕ್ಲಿಕ್ಕಿದ್ರೆ ಅಡ್ಡಿ ಇಲ್ಲ. ಈಗ ನಾನು ತೆಗಿತೇನೆ. ಆದಷ್ಟು ಇದು ಚಿಕ್ಕದೇ ಚಂದ. ಇದನ್ನು ನಾವು ಶ್ರೀಖಂಡದೊಟ್ಟಿಗೆ ತಿನ್ನೋದು ಜಾಸ್ತಿ. ಶ್ರೀಖಂಡಿ ಅಂತ ಒಂದು ಮಾಡ್ತೀವಲ್ಲ, ಮೊಸರಿಂದ ಅದು ಇದು ಮಾಡಿ ಅದರಿಂದ ಅದರ ರೊಟ್ಟಿಗೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಕೂಡ ತಿನ್ಬೋದು. ಇವಾಗ ಆಗಿದೆ, ತಕ್ಕೊಳ್ತೇನೆ ಪ್ಲೇಟಿಗೆ. ಈಗ ಸಿಹಿ ಕುಂಬಳಕಾಯಿ ಗಾರ್ಗಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ದಲ್ಲಿ ಹೇಳಿ. ಇನ್ ಕೇಸ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.